ಸರ್, ತಾವು ವಾಪಸ್ ಬಿ ಜೆ ಪಿಗೆ ಬಂದಕ್ಕೆ ತಮ್ಮ ಧರ್ಮಪತ್ನಿ ಏನಂದರು ಸರ್? ನನಗೆ ಒಂದು ಘಟನೆ ಈಗಲೂ ನನ್ನ ಕಣ್ಣು ಮುಂದೆ ಇದೆ. ತಾವು ಕಾಂಗ್ರೆಸ್ ಸೇರ್ಪಡೆಯಾಗಿ ಮೊದಲನೇ ಬಾರಿ ನೀವು ನಿಮ್ಮ ಮನೆಗೆ ಹೋದಾಗ ನಿಮ್ಮ ಹೆಗಲ ಮೇಲಿದ್ದಂಥ ಕಾಂಗ್ರೆಸ್ ಪಕ್ಷದ ಹಸ್ತದ ಚಿಹ್ನೆ ಇರ್ತಕ್ಕಂಥ ಒಂದು ಇದನ್ನು ನೋಡಿ ನಿಮ್ಮ ಧರ್ಮಪತ್ನಿ ನಿಮ್ಮ ಎದೆ ಮೇಲೆ ತಲೆ ಇಟ್ಟು ಬಿಕ್ಕಿ ಬಿಕ್ಕಿ ಹತ್ತಿದ್ರು. ನನಗೆ ಆ ಘಟನೆ ಈಗಲೂ ನನಗೆ ತಾವು ಸಮಾಧಾನ ಮಾಡ್ತಾ ಇದ್ರಿ. ಆ ಘಟನೆ ತಮಗೆ ನೆನಪಿದೆಯಾ ಸರ್? ನೆನಪಿದೆಯಲ್ಲ. ನಿಮ್ಮ ಧರ್ಮಪತ್ನಿ ಏನಂದ್ರು ಸರ್? ಅದಕ್ಕೆ ಅವತ್ತು ಕಣ್ಣೀರು ಬಂದಿದ್ದು ಅದಕ್ಕಲ್ಲ. 30 ವರ್ಷ ಒಂದು ಪಾರ್ಟಿಯಲ್ಲಿ ಇದ್ರು, ಸಂಘಟನೆ ಮಾಡಿ ಸಂಘಟನೆ ಮಾಡಿದ್ರು. ಏನಪ್ಪ ನಮ್ಮೊಂದು ಇಂಥವ್ರು ದುಡ್ದಂಥವ್ರಿಗೆ ಹಿಂಗೆ ಆಯ್ತಲ್ಲ ಅನ್ಯಾಯ ಅಂಥೇಳಿ ಆ ಕಂಡಿರೋದು. ಕಾಂಗ್ರೆಸ್ ಪಾರ್ಟಿಗೆ ಜಾಯ್ನ್ ಆಗಿದ್ದು ಮತ್ತೊಂದಲ್ಲ. ಎಲ್ಲಿವರೆಗೆ ಬಂತು ಒಬ್ಬ ದುಡ್ದಂಥ ವ್ಯಕ್ತಿಗೆ ಯಾವ ರೀತಿ ಪರಿಸ್ಥಿತಿ ಬಂತಲ್ಲ ಅಂತ ಆ ದುಃಖ ಅದು. ಸರಿ ಸರ್, ಈಗ ಅಯೋಧ್ಯೆಗೆ ಏನಾದರೂ ಹೋಗುವಂಥ ಪ್ಲ್ಯಾನ್ ಇದೆಯಾ ಸರ್ ತಮ್ಮದು? ನಾನು ಹಿಂದೆ ಕಾಂಗ್ರೆಸ್ ಪಾರ್ಟಿಲಿ ಇದ್ದಾಗ ಕರಸೇವಕರಾಗಿ ತುಂಬ ಜನರು ಅಲ್ಲಿದ್ದಾಗೂ ಹೇಳಿದೆ. ನಾನು ಇವತ್ತು 27ನೇ ತಾರೀಕು ಆಹ್ವಾನ ಬಂದಿದ್ರೆ ಅವಾಗೂ ಹೋಗಿದ್ದೆ. ನಾನು ಬಂದಿಲ್ಲ. 27ರ ನಂತರ ಹೋಗ್ತೀನಿ ಅಂತ ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. ಒಂದು ದಿವಸ ಒಂದು ಅವಕಾಶ ನೋಡಿಕೊಂಡು ಅಯೋಧ್ಯೆಗೆ ಭೇಟಿ ಕೊಡ್ತೀನಿ, ರಾಮನ ದರ್ಶನ ತೊಗೊತೀನಿ. ಸರ್, ಈಗ ಲೋಕಸಭೆ ಚುನಾವಣೆ ಇನ್ನೇನು ಹತ್ತಿರದಲ್ಲಿದೆ. ಲೋಕಸಭಾ ಚುನಾವಣೆಯಲ್ಲಿ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಯಾವ ರೀತಿಯ ವಾತಾವರಣವನ್ನು ತಾವು ನೋಡ್ತಾ ಇದ್ದೀರಿ ಸರ್? ಈಗ ನೋಡಿರಿ, ಒಂದು ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಏನೊಂದು ಕೆಲವೊಂದು ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡುವಂಥದ್ದು ಬಂತು. ಅದರದ್ದು ಒಂದಿಷ್ಟು ಇಫೆಕ್ಟ್ ಇದೆ. ಆ ಇಫೆಕ್ಟ್ ಜೊತೆಗೆ ಇವತ್ತು ಮೋದಿಯವರು ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಒಂದು ಧ್ವನಿ ಇದೆ. ಇಡೀ ದೇಶದ ಜನರ ಒಂದು ಕೂಗಿದೆ. ಮತ್ತು ಲೋಕಸಭಾ ಇಲೆಕ್ಷನ್ ನಡೆಯುವಂಥದ್ದು ಒಂದು ನ್ಯಾಷನಲ್ ಇಶ್ಯೂ ಮೇಲೆ ನಡೆಯುವಂಥದ್ದು, ನ್ಯಾಷನಲ್ ಲೀಡರ್ಶಿಪ್ ಮೇಲೆ ನಡೆಯುವಂಥದ್ದು. ಹೀಗಾಗಿ ಇವತ್ತು ನರೇಂದ್ರ ಮೋದಿಯವರಿಗೆ ಒಂದು ಏನು ಇಮೇಜ್ ಇದೆ ಅದು ಇನ್ನೂ ಹೆಚ್ಚು ಆಗ್ತಾ ಇದೆ ಹೊರತು ಕಡಿಮೆ ಆಗಿಲ್ಲ. ಹೀಗಾಗಿ ನರೇಂದ್ರ ಮೋದಿಯವರ ನಾಯಕತ್ವ, ಅದರ ಮುಖಾಂತರ ದೇಶದ ಒಂದು ರಕ್ಷಣೆ, ದೇಶದ ಒಂದು ಭದ್ರತೆ, ದೇಶದ ಒಂದು ಆರ್ಥಿಕ ಪ್ರಗತಿ, ಇವೆಲ್ಲ ಇಶ್ಯೂ ಮೇಲೆ ನರೇಂದ್ರ ಮೋದಿಗೆ ಹೆಚ್ಚಿನ ರೀತಿಯಿಂದ ಬೆಂಬಲ ಸಿಗ್ತಾಯಿದೆ. ಸರ್, ಈಗ ಇಡೀ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಆ ಇಡೀ ವೋಟ್ ಬ್ಯಾಂಕನ್ನು ಹಿಡಿದಿಟ್ಕೊಳ್ಳುವಂತಹ ಕರ್ನಾಟಕದ BJP ನಾಯಕರುಗಳು ಇದ್ದಾರೆ ಸರ್. ಈಗ ಯಾಕಂದರೆ ಈ ಹಿಂದೆ ಮೋದಿಯವರು ಎಷ್ಟೋ ರ್ಯಾಲಿಗಳನ್ನು ಮಾಡಿದರು ಕರ್ನಾಟಕದಲ್ಲಿ, ಆದರೆ BJP ಹೀನಾಯ ಸೋಲಾಯಿತು ಕರ್ನಾಟಕದಲ್ಲಿ. ಆ ವೋಟ್ ಬ್ಯಾಂಕನ್ನು ಹಿಡಿದಿಟ್ಕೊಳ್ಳುವಂಥ ನಾಯಕರುಗಳೇ ಇಲ್ಲದೆ ಇರುವಂಥದ್ದು. ನೋಡಿ, ನಾನು ಒಂದು ಹೇಳ್ತೀನಿ, ಮೋದಿಯವರ ನಾಯಕತ್ವ ಇದೆ ಇಡೀ ದೇಶಕ್ಕೆ. ಮತ್ತು ಈ ಪಾರ್ಲಿಮೆಂಟ್ ಇಲೆಕ್ಷನ್ ಬಹುಶಃ ನೀವು ಸ್ಟೇಟಲ್ಲಿ ಏನು ಮ್ಯಾಜಿಕ್ ನಡೆದಿಲ್ವಲ್ಲ? ಅಷ್ಟೆಲ್ಲ ರ್ಯಾಲಿ, ಅಷ್ಟೆಲ್ಲ ರೋಡ್ ಶೋ ಮಾಡಿ ಕರ್ನಾಟಕದ ಹಿಸ್ಟ್ರಿ ನೀವು ತೆಗೆದುಕೊಂಡ್ರೆ, ಇಲ್ಲಿ ಹಿಂದೆ ಕಾಂಗ್ರೆಸ್ ಪಾರ್ಟಿ ಅಧಿಕಾರ ಇದ್ದಾಗೂ ಭಾರತೀಯ ಜನತಾ ಪಾರ್ಟಿ ಹೆಚ್ಚಿನ ಲೋಕಸಭಾ ಕ್ಷೇತ್ರವನ್ನು ಗೆದ್ದಿದೆ. ಲೋಕಸಭಾ ಇಲೆಕ್ಷನ್ನು ನ್ಯಾಷನಲ್ ಇಶ್ಯೂ ಮೇಲೆ ಹೋಗುವಂಥದ್ದು, ನ್ಯಾಷನಲ್ ಲೀಡರ್ಶಿಪ್ ಮೇಲೆ. ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ಮತದಾರ ಒಲವು ಯಾವಾಗಲೂ ಪಾರ್ಲಿಮೆಂಟ್ ಇಲೆಕ್ಷನ್ನಲ್ಲಿ BJP ಪರವಾಗಿ ಮತ್ತು ಮೋದಿಯವ್ರ ಪರವಾಗಿದೆ. ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಸ್ಥಾನದಲ್ಲಿ BJP? ಅಲ್ಲ, 25ರಲ್ಲಿ 25 ಗೆದ್ದು ಇನ್ನೂ ಹೆಚ್ಚು ಸ್ಥಾನ ಗೆಲ್ಲಬಹುದು ಅನ್ನುವಂಥದ್ದು ಮೋದಿಯವರ ನಾಯಕತ್ವ. ಸಿದ್ದರಾಮಯ್ಯ ಅವರ ಗ್ಯಾರಂಟಿ, DK ಶಿವಕುಮಾರ್ ಅವರ ಡೆವಲಪ್ಮೆಂಟ್, ಇದೆಲ್ಲ ಯಾವ ಮಂತ್ರ ನಡೆಯಲ್ಲ. ಡೆಫಿನೆಟ್ ಅದ್ರದ್ದು ನೋಡ್ರಿ ಇಫೆಕ್ಟ್ ಇದ್ದೇ ಇರ್ತದೆ. ನಾ ಇಲ್ಲ ಅಂತ ಹೇಳೋದೇ ಇಲ್ಲ. ಈ ಗ್ಯಾರಂಟಿದು ಅದು ಇಫೆಕ್ಟ್ ಇಲ್ಲ ಅಂತ ನಾ ಎಂದು ಡಿನೈ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದನ್ನು ಡೈವರ್ಟ್ ಮಾಡಿಕೊಂಡು ಮೋದಿಯವ್ರ ನಾಯಕತ್ವವನ್ನು ಹೇಗೆ ಬೆಳೆಸಬೇಕು, ಅವರು ಪರಿಣಾಮ ಏನು ಮಾಡಬೇಕು ಅದನ್ನು ಜನತೆಗೆ ಮತದಾರ ತಿಳುವಳಿಕೆ ಮಾಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯಿಂದ ಆದರೆ ಅದಕ್ಕೆ ಇನ್ನೂ ಹೆಚ್ಚು ಸೀಟ್ ಬರ್ತದೆ. ಸರ್, ಈಗ ವಿಧಾನಸಭಾ ಚುನಾವಣೆಯಲ್ಲಿ BJPಯಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದರು ಸರ್. ಹಿರಿಯ ನಾಯಕರುಗಳಿಗೆಲ್ಲ ಟಿಕೆಟ್ ಕೊಡೋದು ಬೇಡ, ಹೊಸಬರಿಗೆ ಕೊಡೋಣ ಅಂತ. ಈಗ ಲೋಕಸಭೆಯ ನಿಮ್ಮ 28ರಲ್ಲಿ 25 ಜನ ಇದ್ದಾರೆ. ಈಗ ಲೋಕಸಭೆಯಲ್ಲಿ ಈ ಫಾರ್ಮುಲಾ ವ್ಯಾಲಿಡಾ ಸರ್, ಇನ್ವ್ಯಾಲಿಡಾ ಸರ್? ಅದು ನನಗೆ ಗೊತ್ತಿಲ್ಲ. ಅದು ಅಂದರೆ ಹಿರಿಯ ನಾಯಕರಿಗೆ ಪ್ರಾಶಸ್ತ್ಯ ಕೊಡಬೇಕು ಅಂತ ಹೇಳ್ತಿರೋ ತಾವು ವಾಪಸ್ ಚುನಾವಣೆ ಕಂಟೆಸ್ಟ್ ಮಾಡಿ. ನೋಡ್ರಿ, ಇಟ್ ಡಿಪೆಂಡ್ಸ್ ಅಪಾನ್ ವಿನೇಬಿಲಿಟಿ. ಯಾವ ಕ್ಷೇತ್ರದಲ್ಲಿ ಯಾರು ನಿಂತರೂ ವಿನೇಬಿಲಿಟಿ ಇದೆ, ಅದ್ರ ಮೇಲೆ ಡಿಸಿಷನ್ ಆಗಬೇಕು. ಅದು ಹಿರಿಯರು ಕಿರಿಯರು ಅನ್ನೋಂಥ ಪ್ರಶ್ನೆ ಅಲ್ಲ, ವಿನೇಬಿಲಿಟಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.